ಹಾಯ್ ಫ್ರೆಂಡ್ಸ್, ಮೊದಲನೆಯದಾಗಿ ನಮಸ್ತೆ. ಹೇಮರಗು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ, ತುಂಬ ಏನಂತೇನಿಲ್ಲ, ಚೆನ್ನಾಗಿದ್ದೀವಿ ಅಷ್ಟೇ. ಮತ್ತು ಎಲ್ಲರಿಗೂ ಒಂದೊಂದ್ಸಲ ಡೌಟ್ ಇದೆ. ತುಂಬ ಜನ ಕೇಳ್ತಾರೆ, ನಿಮ್ಮದು ಲವ್ ಮ್ಯಾರೇಜಾ ಇಲ್ಲ ಅರೇಂಜ್ ಮ್ಯಾರೇಜಾ ಅಂತ. ಯಾವುದ್ರಿಗೂ ಎರಡರಲ್ಲೊಂದು ಜೋರಾಗಿ ಮಾತಾಡಬೇಕು. ಎರಡರಲ್ಲೊಂದು ಎಲ್ಲ ಫಸ್ಟು ಲವ್ ಮಾಡಿ ಮದುವೆ ಆಗ್ತಾರೆ. ನಾವು ಅರೇಂಜ್ ಮ್ಯಾರೇಜ್ ಮಾಡಿಕೊಂಡು ಆಮೇಲೆ ಹೇಳ್ಬಾರ್ದು ಅದನ್ನ. ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟಳು. ಹೇಳ್ಬೇಕು, ಮುಂದೆ ಮಾತಾಡ್ತಾ ಹೇಳ್ಬೇಕು, ಸ್ಟಾರ್ಟಿಂಗ್ ಹೇಳ್ಬಾರ್ದು. ಹೌದಾ? ಈಗ ಹೇಳ್ಬಿಟ್ಟು ಏನು ಮಾಡೋಕ್ಕಾಗಲ್ಲ, ಮುಂದುವರ್ಸೋದಷ್ಟೇ. ಹೇಳೇಬಿಟ್ವಲ್ಲ, ಮೊದಲೇ ಹೇಳ್ಬಿಟ್ವಲ್ಲ. ನಮ್ದು ಬಂದು ಅರೇಂಜ್ ಮ್ಯಾರೇಜ್ ಅಂತಲೇ ಹೇಳ್ಬೋದು. ಹೇಗಿದೆ ಲೈಫು? ಚೆನ್ನಾಗಿದೆ. ಕಷ್ಟ ಇದೆ. ಏನು ಕಷ್ಟ ಇದೆ? ನನ್ನ ಮದುವೆ ಆಗಿದ್ದು ಕಷ್ಟ ಇದೆಯಾ, ಇಲ್ಲಾಂದರೆ ಜೀವನ ಕಷ್ಟ ಇದೆಯಾ, ಹೇಗೆ? ಇಷ್ಟೊಂದು ಕರೆಕ್ಟಾಗಿ ಹೇಳ್ತಾ ಇದೆಯಲ್ಲ. ತಪ್ಪು ತಿಳುವಳಿಕೆ. ಚೆನ್ನಾಗಿದೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಸ್ವಲ್ಪ ಜನ ಕನ್ಫ್ಯೂಸ್ ಇರುತ್ತೆ. ಇವ್ರು ಈ ಥರ ಇರ್ತಾರೆ ಅಂದರೆ ಇವ್ರು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ. ಖಂಡಿತ ನಮಗೆ 100% ಅರೇಂಜ್ ಮ್ಯಾರೇಜೇ. ಅರೇಂಜ್ ಕಮ್ಸ್, ಎಲ್ಲರೂ ಲವ್ ಕಮ್ಸ್ ಅರೇಂಜ್ ಅಂತ ಹೇಳ್ತಾರೆ. ನಾವು ಅರೇಂಜ್ ಕಮ್ಸ್ ಲವ್. ನಂಗೆ ಬರಲ್ಲ. ಬ್ಲ್ಯಾಕ್ ಆ್ಯಂಡ್ ವೈಟ್. ಇದು ಆಕ್ಚುಲಿ ಚೆನ್ನಾಗಿರೋದು. ಯಾವುದೋ ಒಂದು ಒಟ್ಟಿಗೆ ಏನಿಲ್ಲ, ಆ ಥರ ಏನಿಲ್ಲ. ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತೇನಿಲ್ಲ. ಅದೆಲ್ಲ ಬಣ್ಣಕ್ಕೆ ನಾವು ಬೆಲೆ ಕೊಡಬಾರ್ದು, ಗುಣಕ್ಕೆ ಬೆಲೆ ಕೊಡಬೇಕು ಯಾವಾಗಲೂ ಅಷ್ಟೇ ಅಲ್ವಾ? ಗುಣ ಇಂಪಾರ್ಟೆಂಟ್, ಬಣ್ಣ ಇಂಪಾರ್ಟೆಂಟ್ ಆಗೋದೇ ಇಲ್ಲ. ಬಣ್ಣ ಇಂಪಾರ್ಟೆಂಟ್ ಆಗಿರೋ ನಾವು ಇಷ್ಟು 16 ವರ್ಷ ಜೊತೆಗೆ ಜೀವನ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅದು ಬೇರೆಯವ್ರು ಮ್ಯಾಟ್ರ್ ಆಗ್ಬೋದೇನೋ, ನಮಗೇನು ಮ್ಯಾಟ್ರೇ ಆಗಿಲ್ಲ ಒಟ್ಟಿಗೆ ಯಾವತ್ತೂ ಕೂಡ. ಇದು ಇವತ್ತಿನವರೆಗೂ ಕೂಡ ನಮ್ಗೆ ಅದು ಮ್ಯಾಟ್ರೇ ಆಗಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ, ಅಂದ್ಕೊಂಡಿರ್ತಾರೆ ಸುಮಾರು ಜನ, ಇವರಿಷ್ಟು ಎಂಜಾಯ್ ಮಾಡ್ತಿರ್ತಾರಲ್ಲ, ಇವರಿಷ್ಟು ಜಾಲಿ ಮಾಡ್ತಾ ಇರ್ತಾರಲ್ಲ, ಏನೋ ಬಂತಲ್ಲ, ಏನಾಯಿತು? ಟರ್ನ್ ಆಫ್ ಸ್ಕ್ರೀನ್ ರೆಕಾರ್ಡ್ ಅಂತ ಬಂತು. ಸಾರಿ, ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ವಿಡಿಯೋದು. ಏನಂದರೆ, ನಾವು ಮದುವೆ ಆಗಿದ್ದೀವಿ ಅಂದರೆ ಬಣ್ಣ ಆಗಿರ್ಬೋದು, ಅಂದ ಚಂದ ಇರ್ಬೋದು, ಯಾವುದು ಕೂಡ ಇಂಪಾರ್ಟೆಂಟ್ ಅಲ್ವೇ ಅಲ್ಲ ಜೀವನದಲ್ಲಿ. ಯಾರಿಗೂ ಕೂಡ ಪ್ರೀತಿ ಇರಬೇಕು, ನಂಬಿಕೆ ಇರಬೇಕು. ಪ್ರೀತಿ ನಂಬಿಕೆ ಎರಡಿತ್ತು ಅಂದರೆ ಜೀವನದಲ್ಲಿ ಯಾರು ಏನೇ ಮಾಡಿದ್ರು ಕೂಡ ಜೀವನ ಏನಾಗಲಿಕ್ಕೂ ಸಾಧ್ಯ ಇಲ್ಲ. ಕೆಲವ್ರು ಅಂದ ಚಂದಕ್ಕೆ, ಅಯ್ಯೋ ನಾವು ಚೆನ್ನಾಗಿರ್ತೀವಿ, ಹಂಗಿದ್ದಾರೆ ಹಿಂಗಿದ್ದಾರೆ, ಅಂದ ಚಂದಕ್ಕೆ ಬೆಲೆ ಕೊಡ್ತಾರೆ. ನಾವಿಬ್ಬರು ಅಷ್ಟೇ ಅಲ್ವರೆಗೂ. ನಾವು ಯಾವತ್ತೂ ನೀನೇ ಕೊಟ್ಟಿಯಾ? ನೋವೇ ಚಾನ್ಸೇ ಇಲ್ಲ. ನಾನು ಯಾವತ್ತೂ ಕೊಟ್ಟಿಲ್ಲ ಒಟ್ಟಿಗೆ. ಅಂದ ಚಂದ ಕೊಟ್ಟಿದ್ದಿದ್ರೆ ಇವ್ರ ಮದುವೆ ಆಗ್ತಿರ್ಲಿಲ್ಲ ಅನಿಸುತ್ತೆ. ಖಂಡಿತ ಕೊಟ್ಟಿಲ್ಲ ಒಟ್ಟಿಗೆ, ಇವತ್ತಿಗೂ ಕೊಟ್ಟಿಲ್ಲ, ಇನ್ನು ಮುಂದಕ್ಕೂ ಕೊಡಲ್ಲ, ನಾನು ಇರೋವ್ರಿಗೂ ಕೊಡಲ್ಲ. ನಾನು ಗುಣಕ್ಕೆ ಮಾತ್ರ ಬೆಲೆ ಕೊಡ್ತೀನಿ. ಏನಪ್ಪ ಅಂದರೆ, ಯಾವಾಗಲೂ ಅಷ್ಟೇ ಒಂದು ಹೆಣ್ಣು ಗಂಡು ಮದುವೆ ಆಗ್ತಾರೆ ಅಂದರೆ ಅದು ನಾವು ಮಾಡ್ಕೊಂಡಿದ್ದಲ್ಲ, ಅದು ಬ್ರಹ್ಮ ಮಾಡಿ ಕಳಿಸಿರ್ತಾರೆ ಅಂತ ಹೇಳ್ತಾರಲ್ವ. ಪತಿ ಪತ್ನಿ ಏನೋ ಹೇಳ್ತಾರೆ, ಚೆನ್ನಾಗಿ ಬರುತ್ತೆ, ಹೇಳೋಕ್ಕೆ ಬರಲ್ಲ ಒಂದೊಂದ್ಸಲ. ಬೇಡ ಅಂದಾಗ ಚೆನ್ನಾಗಿ ಹೇಳ್ತಾ ಇರ್ತೀನಿ ಎಲ್ಲನೂ ಕೂಡ. ಬೇಕೋ ಮರುಪೇಣ ಪತಿ ಪತ್ನಿ ಸುತಾಲಯ ಅಂತಲೇ ಹೇಳ್ತಾರೆ. ಅದು ಬ್ರಹ್ಮದೇವರೇ ಗಂಟ ಕಳಿಸಿರ್ತಾನೆ ಅಂತ. ನಾವಿಲ್ಲಿ ನಾಟಕೀಯ ಪಾತ್ರಗಳು ಮಾಡ್ತಾ ಇರ್ತೀವಿ ಅಷ್ಟೇ. ಅವ್ರನ್ನಾಗಬೇಕಿತ್ತು, ಇವ್ರನ್ನಾಗಬೇಕಿತ್ತು, ನಾವಿನ್ನೂ ಚೆನ್ನಾಗಿರ್ತಿದ್ದೋ, ಇಲ್ಲಾಂದರೆ ಇವಳನ್ನಾಗಬೇಕಿತ್ತು, ಆ ಥರ ಎಲ್ಲ ಇಮ್ಯಾಜಿನ್ ಇರುತ್ತೆ. ಅದೆಲ್ಲ ನಿಜವಾಗ್ಲೂ ಸುಳ್ಳು. ಎಲ್ಲ ಬ್ರಹ್ಮ ಹಾಕಿ ನಮಗೆ 3 ಗಂಟೆ ಕಳಿಸಿರ್ತಾನೆ. ಅಲ್ಲಿ ಏನು ಹಾಕಿರ್ತಾನೆ ಅದು ನಾವು ಇಲ್ಲಿ ಏನು ಪಾತ್ರ ಮಾಡ್ತಾ ಇರ್ತೀವಿ ಅಷ್ಟೇ ಒಟ್ಟಿಗೆ ಅಲ್ವರೆಗೂ. ಖಂಡಿತ ಅದು ಏನೇ ಆದರೂ ತಿಪ್ಪರ್ಲಾಗ ಹಾಕಿದ್ರು ಅವರು ಒಂದು ಸಲ ಇಂಥವ್ರಿಗೆ ಇವರೇ ಅಂತ ಗಂಡ ಬರೆದ ಮೇಲೆ ಅದು ಯಾವುದೇ ಕ್ಷಣದಲ್ಲೂ ಹಾಗೇ ಆಗುತ್ತೆ, ಅದು ಮಿಸ್ ಆಗುತ್ತೆ. ಕೆಲವರು ಅನ್ಬೋದು ಏನು ಹುಡುಗಿ ಹೀಗಿದ್ದಾಳೆ, ಕೆಲವ್ರು ಅನ್ಬೋದು ಹುಡುಗ ಏನು ಹಿಂಗಿದ್ದಾನೆ ಅಂತ. ಅದು ನಿಜವಾಗ್ಲೂ ಯಾರು ಕೂಡ ಈ ಹಿಂದೆ ಆಗಿರೋರಾಗಿರ್ಬೋದು, ಮುಂದೆ ಆಗೋರಾದರೂ ಆಗಿರ್ಬೋದು, ಅಂದ ಚಂದಕ್ಕೆ ದಯವಿಟ್ಟು ಯಾರು ಬೆಲೆ ಕೊಡಬೇಡಿ. ಅಂದ ಚಂದ ಏನೋ ಹೇಳ್ತಾರೆ ನಮ್ಮ ಕಡೆ, ಆಡು ಭಾಷೆಲಿ ಹೇಳ್ತಾನೆ, ಅಂದ ಚಂದ ಇಟ್ಕೊಂಡು ತೊಳ್ಕೊಂಡು ಕುಡಿಯಲ್ಲ ಅಂತ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಂದ ಚಂದ ಇದ್ದ ತಕ್ಷಣ ನಮಗೇನು ಮತ್ತೆ ಬರ್ತಾ ಇದೆ ನೋಡ್ರಿಗೂ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅದೇನು ಓದು? ಆನ್ ಸ್ಕ್ರೀನ್ ರೆಕಾರ್ಡಿಂಗ್ ಯು ಕ್ಯಾನ್ ಟರ್ನ್ ಆಫ್ ಸ್ಕ್ರೀನ್ ರೆಕಾರ್ಡಿಂಗ್ ಇನ್ ಮೋರ್ ಸೆಟ್ಟಿಂಗ್ಸ್ ಆಫ್ ಕ್ಯಾಮ್ರಾ. ಮತ್ತು ಇನ್ನೊಂದೇನಪ್ಪ ಅಂದರೆ, ಹೆಣ್ಣಿಗಾಗಲಿ ಗಂಡಿಗಾಗಲಿ ಅವರು ಸ್ವಲ್ಪ ಬ್ಯೂಟಿಯಾಗಿ ಚೆನ್ನಾಗಿದ್ಬಿಟ್ರೆ
ಅಯ್ಯೋ ನಮ್ಮಂಥವ್ರು ಯಾರೂ ಇಲ್ಲ, ನಮ್ಮನ್ನು ನೋಡಿದ್ರೆಲ್ಲ ಹಂಗೆ ಮಾಡ್ತಾರೆ, ಹಿಂಗೆ ಮಾತಾಡ್ತಾರೆ, ಹಿಂಗಿರ್ತಾರೆ ಹಂಗಿರ್ತಾರೆ ಅಂತ ಅವರು ಎಲ್ಲೋ ಇಮ್ಯಾಜಿನಲ್ಲಿ ಇರ್ತಾರೆ. ಯಾವತ್ತೂ ಅಷ್ಟೇ ಯಾರು ಕೂಡ ಅಂದ ಚಂದಕ್ಕೆ ಮರಳಾಗಲೂ ಬೇಡಿ, ಅಂದ ಚಂದಕ್ಕೆ ಬೆಲೆ ಕೊಡಲೂ ಬೇಡಿ. ಏಕೆಂದರೆ ಒಳ್ಳೆ ಮನಸ್ಸು ಮುಖ್ಯ. ಯಾವುದೇ ವ್ಯಕ್ತಿ ಆದರೂ ಸರಿ ನಂಬಿಕೆಗೆ ನಾವು ಅರ್ಹರಾಗಿರಬೇಕು. ಆವಾಗಲೇ ಮನುಷ್ಯನಿಗೆ ನಂಬಿಕೆ ಇರಬೇಕು, ಒಟ್ಟಿಗೆ ನೆಮ್ಮದಿ ಇರಬೇಕು ಜೀವನದಲ್ಲಿ. ಅಂದ ಚಂದ ಇರ್ಬೋದು, ಮತ್ತೊಂದು ಹಣ ಆಸ್ತಿ ಐಶ್ವರ್ಯ ಇದು ಯಾವುದೂ ಕೂಡ ಶಾಶ್ವತ ಅಲ್ಲ ಅಂತಲೇ ಹೇಳ್ತೀನಿ. ಹಾಗಂತ ಹಣ ಇಲ್ಲದೆ ಜೀವನ ಅಂತ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ಹಣ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಒಟ್ಟಿಗೆ ಜೀವನನ ಒಂದು ಹಂತಕ್ಕೆ ಎಂಜಾಯ್ ಮಾಡ್ತಿದ್ದೀವಿ. ಸಾಲ ಮಾಡ್ತೀವೋ ಏನು ಮಾಡ್ತೀವೋ ಗೊತ್ತಿಲ್ಲ, ಒಟ್ಟಿಗೆ ಬೇರೆಯವ್ರ ಕಣ್ಣಿಗೆ ಹೇಗೆ ಕಾಣಿಸುತ್ತೆ ಅದು ಅಂತಲೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನು ಇಷ್ಟೊಂದು ಇದು ಮಾಡಿದ್ದಾರೆ, ಇಷ್ಟಿಟ್ಟಿದ್ದಾರೇನೋ ಎಲ್ಲ ಮಾಡಿಟ್ಬಿಟ್ಟವನೇನೋ, ಎಲ್ಲೋ ಮಾಡಿಟ್ಕೊಂಡ್ಬಿಟ್ಟವಳೇನೋ, ಅದಕ್ಕೆ ಇಷ್ಟು ಚೆನ್ನಾಗಿ ಓಡಾಡ್ತಾರೆ ಅಂತ. ಹೌದಾ? ಖಂಡಿತ ಹಂಗೆ ಅನ್ಕೊಳ್ಳೋದು, ಖಂಡಿತ. ಈಗ ಕೆಲವರು ಅಂತಾರೆ, ಏನಂತಾರೆ ಗೊತ್ತಾ, ಈಗ ಊರು ಬಿಟ್ಟು ಬಂದ ತಕ್ಷಣ ಚೆನ್ನಾಗಿ ಮಾಡಿಟ್ಬಿಟ್ಟವನೇವನು ದುಡ್ಕೊಂಡು, ಹೆಂಡತಿ ಮಗ ಆರಾಮಾಗವ್ರೆ ಅಂತ. ಅಲ್ಲಿ ಯಾವ ಬದನೆಕಾಯಿ ನಮಗೆ ನಾವ್ ಏನ್ ಮಾಡ್ತೀವಿ ಅಂತ ನಮಗ್ ಗೊತ್ತು. ಒಂದು ಕಟ್ಟನ್ನ ಲೆಸ್ ಮಾಡ್ತೀವಿ, ಎಲ್ಲೋ ಒಂದ್ ಕಡೆ ಸಾಲ ಮಾಡ್ತೀವಿ, ಊಟ ಮಾಡ್ತೀವಿ. ಇದು ಒಂದ್ ಕೆಲಸ. ಇದನ್ನ ಟಾಪಿಕ್ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ, ಆಯ್ತಾ? ಇದು ನಮ್ದೇನಿದ್ರು ಈಗ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ವಿಷಯ ಇಲ್ಲಿಗೆ ಹೋಗೋದು ಬೇಡ. ಖಂಡಿತ ಈ ವಿಷಯನೂ ಕೂಡ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಖಂಡಿತ ನಾನು ಮಾತಾಡಲೇಬೇಕು ಅನ್ನಿಸ್ತಾ ಇದೆ. ಯಾಕಂದರೆ ಜನಗಳ ಕಣ್ಣಿಗೆ ನಾವು ಹೇಗೆ ಕಾಣಿಸ್ತೀವೋ ಗೊತ್ತಿಲ್ಲ, ಅಷ್ಟೊಂದು ಬ್ಯೂಟಿ ಅಂತ ನಮ್ಮಿಬ್ರಲ್ಲೂ ಇಲ್ವೇ ಇಲ್ಲ. ಏನೋ ಆ ಬ್ರಹ್ಮ ತಿದ್ದು ಕಳಿಸೋನು ನಮ್ಮಿಬ್ರು ಹಂಗಿದೀವಿ. ಒಟ್ಟಿನಲ್ಲಿ ಒಬ್ಬೊಬ್ರು ಫೇಸ್ ಫುಲ್ ಹಿಂಗೆ ಅನ್ಕೊಂಡು ಅದೇನಪ್ಪ ನಮ್ಮಿಬ್ರಿಗೂ ಹಂಗೆ ಬರಲಿಲ್ಲ. ಓಕೆ, ಬಟ್ ಆದರೆ ನಾ ಕಟ್ಕೊಂಡಿದ್ದು ನನ್ನ ಪುಣ್ಯ. ಇದೇನು ಹಿಂಗೆ ಬರ್ತಾ ಇದೆ ರೆಕಾರ್ಡಿಂಗ್? ನಾನು ಹಿಂಗೆ ಅನ್ಬಿಟ್ಟೆ ವಿಡಿಯೋದಲ್ಲಿ. ಏನಿಲ್ಲ, ಅದು ರೆಕಾರ್ಡ್ ಆಯ್ತಾ ಇರುತ್ತೆ. ಇಲ್ಲ ಕಣೋ, ವಿಡಿಯೋ ಬರಲ್ಲ. ವಿಡಿಯೋಲ್ಲಿ ಬರ್ತಾ ಇದೆ, ನಿಮ್ಗೆ ತೋರಿಸಲ್ಲ ಆಗಿರ್ತದೆ. ಹೌದಾ? ನಾನೇ ಹಿಂಗೆ ಎದ್ರುಕೊಂಬಿಟ್ಟೆ ಗೊತ್ತಾ. ಮತ್ತೆ ನಾನು ಬ್ಯಾಕ್ ಹೋದರೆ ಮತ್ತೆ ನನ್ನ ಫಸ್ಟಿಂದ ಬರುತ್ತೆ. ಅಯ್ಯೋ ಓಕೆ ಬಿಡು, ನಾನು ನಿಜವಾಗ್ಲೂ ಹಂಗಾರ ಹೋಯ್ತಾ ಬಂದು ಎದುರಿಸೋದು? ಅದು ಆಫ್ ಆಗಿರುತ್ತಾ? ಅದು ರೆಕಾರ್ಡಿಂಗ್? ಇಲ್ಲ ರೆಕಾರ್ಡಿಂಗ್ ಆಗ್ತಾನೆ ಇದೆ ಬಿಡು. ನೋಡಿ, ನಮ್ಮ ಪಿಳ್ಳೆ ಬಂದು ಬೇರೆ ಮದಿದ ನಂಗೆ ಎದುರಿಸುತ್ತೆ. ನಾನು ಮಾತಾಡ್ತಾ ಹಿಂಗೆ ಸಡನ್ ಆಗಿ ಶಾಕ್ ಆದೆ ಗೊತ್ತಾ. ಯಾರ ಜೀವನದಲ್ಲಾದ್ರೂ ಅಷ್ಟೇ ಸ್ಟಾರ್ಟಿಂಗು ಯಾರಿಗೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಹೊಂದಾಣಿಕೆ ಇರಲ್ಲ. ಯಾಕೆಂದರೆ ನಾವು ಎಲ್ಲೋ ಒಂದು 18ರಿಂದ 20 ವರ್ಷ ನಾವು ಎಲ್ಲೋ ಬೇರೆ ವಾತಾವರಣದಲ್ಲಿ ನಾವು ನಮ್ಮ ತಂದೆ ತಾಯಿ ಮನೇಲಿ ಬೆಳೆದು ಬಂದಿರ್ತೀವಿ. ಇವರು ಅಷ್ಟೇ, ಗಂಡು ಮಕ್ಕಳು ಅಷ್ಟೇ 25-30 ವರ್ಷ ಇರ್ಬೋದು ಮದುವೆ ಆಗೋ ತನಕ. ಅವರು ಕೂಡ ಅವ್ರ ತಂದೆ ತಾಯಿ ಅವ್ರ ವಾತಾವರಣದಲ್ಲಿ ಬೆಳೆದಿರ್ತಾರೆ. ಈಗ ಸಡನ್ನಾಗಿ ಇಷ್ಟು ವರ್ಷ ಆದಮೇಲೆ ಮತ್ತೆ ನಾವು ಜೊತೆಗೂಡಿ ಒಂದು ಜೀವನ ಮಾಡ್ತೀವಿ ಅಂದರೆ ಅದು ಸುಲಭದ ಮಾತಲ್ಲ. ಅದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಅದಕ್ಕೆ ನಾವು ಟೈಮ್ ಕೊಡಲೇಬೇಕಾಗುತ್ತೆ. 1 ವರ್ಷ 2 ವರ್ಷ ತನಕ ಟೈಮ್ ತೊಗೊಳುತ್ತೆ. ಅಲ್ಲಿವರೆಗೂ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ನಡೀತಾ ಇರುತ್ತೆ. ಅದು ಎಕ್ಸ್ಪೀರಿಯನ್ಸ್ ಕೆಲವ್ರಿಗೆ ಆಗಿರುತ್ತೆ ಅನಿಸುತ್ತೆ. ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಯಾವಾಗಲೂ ಅಷ್ಟೇ, ಅದು ಒಂದು ಸಲ ನಮಗೆ ಅದು ಜೀವನದಲ್ಲಿ ಅದು ನಿಜ ಅರ್ಥ ತಿಳ್ಕೊಂಬಿಟ್ಟ ಅಂದರೆ ನಾವು ಇರೋ ತನಕ ನಾವು ಅವರು ನಮ್ಮನ್ನು ಬಿಟ್ಕೊಡಲ್ಲ, ನಾವು ಅವ್ರನ್ನ ಬಿಟ್ಕೊಡಲ್ಲ. ಅದು ತಿಳಿಯೋ ತನಕ ನಾವು ಯಾವುದೇ ಕೂಡ ಏನು ತುಂಬ ಆತರದಿಂದ ನಿರ್ಧಾರ ತಗೊಳ್ಳೋದು ಏನೇನೋ ನಡೆಯುತ್ತೆ ನೋಡಿ. ಯಾಕಂದ್ರೆ ನಡಿಯಪ್ಪ ನೆರಳು ಬೀಳ್ತಾ ಇದೆ, ಆ ಥರ ಎಲ್ಲ ಮಾಡಬಾರ್ದು. 1 ವರ್ಷ 2 ವರ್ಷ 3 ವರ್ಷ ನಾವು ಟೈಮ್ ಕೊಡಬೇಕು. ಆ ಥರ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದಾಗ ಏನು ಮಾಡಬೇಕು ಅಂದರೆ ದೊಡ್ಡವ್ರು ಯಾವುದಕ್ಕೂ ಕೂಡ ತಲೆ ಹಾಕ್ಬಾರ್ದು. ಅವ್ರಿಗೆ ಬಿಟ್ಟಾಗ ಖಂಡಿತ ಅವ್ರು ಯಾವತ್ತಿದ್ರು ಒಂದು ಹಾಗೆ ಆಗ್ತಾರೆ. ನನ್ನ ಓನ್ ಎಕ್ಸ್ಪೀರಿಯನ್ಸೇ ಹೇಳ್ತಾ ಇರೋದು. ಯಾರ ಜೀವನದಲ್ಲಾದರೂ ಅಷ್ಟೇ ಸಡನ್ನಾಗಿ 1 ವರ್ಷ 2 ವರ್ಷ ತನಕ ಯಾರ ಜೀವನದಲ್ಲೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಅಂತ ಇರೋದೇ ಇಲ್ಲ. ಎಲ್ಲೋ ಅಪರೂಪ. ಹಂಗೇನೋ ಸ್ಟಾರ್ಟಿಂಗಿಂದನೇ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತ ಹೇಳಿದ್ರೆ ಅವ್ರು ಏನು ಜಾಸ್ತಿ ಇದು ಪರ್ಮನೆಂಟ್ ಆಗಿರಲ್ಲ ಅಂತ ಹೇಳ್ತೀನಿ. ಸ್ಟಾರ್ಟಿಂಗ್ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೇ ಅವರು ತಿದ್ಕೊಳ್ಳಿಕ್ಕೆ ಒಂದು ಹೊಸ ಅವಕಾಶ ಸಿಗುತ್ತೆ. ತಿದ್ಕೊಂಡವ್ರು ಜೀವನ ಪೂರ್ತಿ ಜೀವನ ಮಾಡ್ತಾರೆ ಅಂತಲೇ ಹೇಳ್ಬೋದು. ಕ್ಷಮಿಸಿ ಮತ್ತೆ ಬಂದರು. ಈಗ ನಿಮ್ಮದು ಏನದು ಮನದಾಳದ ಮಾತು, ಎದೆ ಆಳದ ಮಾತು ಮಾತಾಡ್ಬೋದು. ಎದೆ ಆಳದ ಮಾತು ಏನು ಮಾತಾಡೋದು? ಮನೆ ಆಳದ ಮಾತು. ಮನೆ ಆಳದ ಮಾತು. ಏನದು? ಸಾರಿ ಗಾಯ್ಸ್, ಮನದಾಳದ ಮಾತು. ಯಾರೇ ಆದ್ರೂ ಹೊಸ ಮದುವೆದಾಗ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಪಾಪ. ಇರೋದನ್ನ ಹೇಳ್ಕೋಬೇಕು. ಸರಿ, ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ. ಅದಾದಮೇಲೆ ಕ್ರಮೇಣ
ಬರ್ತಾ 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 ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಬಟ್ ಆದರೆ ನಂಗೆ ತುಂಬ ಕಷ್ಟ ಆಯಿತು. ಕಷ್ಟಕ್ಕಾದವ್ರೆ ಹೆಂಡತಿ. ಮ್ಯಾರೇಜ್ ಆದಮೇಲೆ ನಮ್ಮ ಈಗ ಅದು ಬಿಡು, ಈಗ ಇಷ್ಟೇ ಟಾಪಿಕ್ ಇದು, ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಇಷ್ಟೇ ಟಾಪಿಕ್ ಇದು. ಅರೇಂಜ್ ಮ್ಯಾರೇಜ್, ಬೇರೆ ಮೀನು ಅರೇಂಜ್ ಓಕೆನಾ? ಇದು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬೇರೆ ಏನಿದ್ರು ನೆಕ್ಸ್ಟ್ ಎಪಿಸೋಡ್ ಓಕೆ ಆಯ್ತಾ? ಈ ಎಪಿಸೋಡ್ ಇಲ್ಲಿಗೆ ಎಂಡ್ ಮಾಡುವ. ಹಾಂ, ಏನಾದ್ರು ಕಿವಿ ಮಾತಿದ್ಯಾ? ಮತ್ತೆ ಯಾವುದಿಲ್ಲ. ಅವಾಗ ಜಗಳಾಡ್ತಾ ಇರ್ಬೇಕು. ಅವಾಗ ಜಗಳ ಆಡ್ತೀನಿ. ಅದನ್ನೇ ಕಿವಿ ಮಾತು ಅಂತ ನಾನು ಹೇಳ್ತಾ ಇರೋದು. ಅವಾಗ ನಾನಂತೂ ಹೊಡೆದೇ ಬಿಟ್ಟಿರ್ತೀನಿ ಫ್ರೆಂಡ್ಸ್. ನಿಜ ಹೊಡಿತೀಯರಗು ಖಂಡಿತ ಒಂದ್ಸಲ ಕೈ ಮಾಡಿಲ್ಲ. ಹೊಡೆದಿ ಗಂಡ್ಸ್ ಅನ್ಸ್ಕೊಳ್ಳಲ್ಲ. ಕಟ್ಕೊಂಡು ಹೆಂಡತಿ ಮೇಲೆ ಹೊಡೆಯೋದು ಮಾತಾಡ್ತೀವಿ ಅಷ್ಟೇ. ಜಗಳ ಬಾಯಿ ಮಾತಲ್ಲಿರ್ಬೇಕು, ಕೈಯೆಲ್ಲ ಎತ್ತ ಅವರು ಮಾತಾಡ್ತಾರೆ, ನಾನು ಮಾತಾಡ್ತೀನಿ. ಹೋಗ್ಬಾರ್ದು. ಅಷ್ಟ್ರಲ್ಲಿ ನನ್ನ ಮಗ ಒಂದು ಚೋಟ್ ಇದ್ದಾನೆ ನೋಡಿ, ಅವನು ಬಂದು ಎಂಟ್ರಿ ಆಗೋಯ್ತಾನೆ, ಸಮಾಧಾನ ಮಾಡ್ತಾನೆ. ಏನ್ ನಾನಿದ್ದೀನಿ, ನನಗೆ ಹೇಳಿ ಜಡ್ಜ್ ಇದ್ದೀನಿ ಅಂತಾನೆ. ಜಡ್ಜ್ ಇದ್ದಾರೆ ನಮ್ಮ ಮನೇಲೆ ಒಬ್ರು, ಅವ್ರು ಸಾಲ್ವ್ ಮಾಡ್ತಾರೆ. ಅಲ್ಲದೆ ಮಕ್ಕಳ ಮುಂದೆನೂ ಕೂಡ ನಾವು ಆ ಥರ ಆಡೋದೆಲ್ಲ ಒಳ್ಳೇದಲ್ಲ, ಅವ್ರ ಮನಸ್ಸುಗಳ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಹಾಗಾಗಿ ಆದಷ್ಟು ಮಕ್ಕಳ ಮುಂದೆ ನಾವು ಸ್ವಲ್ಪ ಬೆಲೆ ಇಟ್ಕೊಂಡು ಇರಬೇಕು. ಅವಾಗ ಅವ್ರಿಗೂ ಕೂಡ ಭಯಭಕ್ತಿ ಇರುತ್ತೆ, ಅವರು ಕೂಡ ಒಳ್ಳೆ ದಾರಿಲಿ ಹೋಗ್ತಾರೆ ಅಂತಲೇ ಅನ್ಬೋದು. ಇಷ್ಟೇ ಒಟ್ಟಿಗೆ ನಾವಂತೂ ಅರೇಂಜ್ ಮ್ಯಾರೇಜ್ ಆಗಿರೋದು. ಫಸ್ಟ್ ನೋಡೋಕೆ ಬಂದಿದ್ದು ನೀನು ಬಂದಿದ್ದು, ನಾನೇ ನೋಡೋಕೆ ಬರಲಿ. ನಾವೇ ಹೋಗಿದ್ದು. ಹಾಂ, ನಮ್ಮ ಬಾವವರಿದ್ದಾರೆ, ಅವರು ಕರ್ಕೊಂಡು ಹೋದ್ರು. ಎಲ್ಲಿ KRS ಪತ್ರ ಹತ್ರ. ಅಡ್ರೆಸ್ ಹೇಳು ಅಂತ ಹೇಳೋದು ನಿನಗೆ ನಾನು. ಏನೋ ಒಂದಿರಲಿ, ಎಲ್ಲಿ ಇವ್ರು ಇರೋದು ಬ್ಯಾಂಗ್ಳೂರಲ್ಲಿ ಇದ್ರಾಗ. ನಾನು ಇದ್ದಿದ್ದು ಬ್ಯಾಂಗ್ಳೂರಲ್ಲೇ. ನಮ್ಮ ಅಜ್ಜಿ ಮನೆ, ಚಿಕ್ಕಜ್ಜಿ ಮನೆಗೆ, ನಮ್ಮ ಅಮ್ಮ ಚಿಕ್ಕಮ್ಮವ್ರ ಮನೆಗೆ ಬಂದು ಒಂದ್ಸಲಿ ನೋಡ್ಕೊಂಡು ಹೋದರು. ನೋಡ್ಕೊಂಡು ಹೋದಾದ್ಮೇಲೆ ಮತ್ತೆ ಸ್ವಲ್ಪ ದಿನಕ್ಕೇ ಎಂಗೇಜ್ಮೆಂಟು ಆಗೋಯಿತು. ಏಪ್ರಿಲಿಗೆ ನೋಡ್ಕೊಂಡು ಹೋದ್ರು. ಏಪ್ರಿಲ್ 18ನೇ ತಾರೀಕಿನ ನೋಡ್ಕೊಂಡು ಹೋದ್ರು. ಮೇ 31ಸ್ಟ್ಗೆಲ್ಲ ಎಂಗೇಜ್ಮೆಂಟ್ ಆಯಿತು. ನಮ್ಮದು ಎಂಗೇಜ್ಮೆಂಟ್ಗೂ ಮದುವೆಗೂ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 5 ತಿಂಗಳು ಗ್ಯಾಪ್ ಇತ್ತು. ಅಕ್ಟೋಬರ್ 25, 2009 ಮದುವೆ ಆಯಿತು ಒಟ್ಟಿಗೆ. ಓಕೆನಾ? ಮತ್ತೆ ಮುಂದೆ ಮುಂದೆ ಏನಿಲ್ಲಪ್ಪ, ಅದ್ರ ಕ್ಲಾರಿಟಿ ಕೊಡೋಣ ಅಂತ ಬಂದಿದೆ ಅಷ್ಟೇ. ಬಟ್ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕು. ಏನು ಮುಖ್ಯವಾಗಿ? ಹೌದು, ನಾನು ಇವನ್ನ ನೋಡಕ್ ಹೋದಾಗ ಒಣಿಕೊಂಡಿದ್ಲು. ಅಯ್ಯೋ ಒಂದು ನಿಮಿಷ ಒಣಿಕೊಂಡಿದ್ಲು. ಕರೆಕ್ಟ್ ಇದ್ರೆ ಏನ್ ಹಬ್ಬ ಅಂದ್ರೆ ಒಂದು 30-35 kg ಇದ್ಲಾಗ. ಅಷ್ಟು ಇರ್ಲಿಲ್ಲ, ಡೌಟೇ. ಫುಲ್ ಸಣ್ಣ ಇದ್ಲು. ಆಯ್ತಾ? ಬೇಕಾದ್ರೆ ವಿಡಿಯೋ ಅಂತೀನಿ, ನನ್ನ ಹತ್ರ ಫೋಟೋಸ್ ಇದೆ. ನೀರಿ ಒಂದ್ ನಿಮಿಷ, ಸೈಡ್ ಅಲ್ಲಿ ಫೋಟೋ ಕೂಡ ಹಾಕ್ತೀನಿ. ಮದ್ವೆಲಿ ಇವ್ರೇ ಆಗಿದ್ರು ನಾನೇ ಆಗಿದ್ದೆ ಅಂತ. ಮದ್ವೆ ಆದ್ಮೇಲೆ ನಾನು ಹೆಂಗಾಗಿದ್ದೀನಿ, 55 kg ಆಗೋಣ. ಹೌದು, ಹಿಂಗಿದ್ಲು. ಈಗ 45 ಇರೋಳು 55 ಆಗೋದ್ರಲ್ಲಿ ಈಗ ಒಂದು ಹೆಣ್ಣು ಮದುವೆಯಾಗಿ ಒಂದು ತಾಯಿ ಆದ್ಮೇಲೆ ಅದು ಒಂದು ಏಜ್ ಅಂತ ಆಯ್ತಾ ಅದು ಇದು ಏನದು ನ್ಯಾಚುರಲ್ ಆಗಿ ಹೆಣ್ಮಕ್ಳು ಸ್ವಲ್ಪ ವೆಯ್ಟ್ ಗೇನ್ ಆಗೇ ಆಗ್ತಾರೆ. ಅಷ್ಟೇ ನಾನು ಆಗಿರೋದು. ನಿನ್ ತರ 50 kg ಇರೋದು 90 kg. ಬಟ್ ನಾನು ಹಿಂಗಾಗ ಕಾರಣ ಇವರು ನಮ್ಮ ಅತ್ತೆ. ಸುಮ್ಮನೆ ಇರು, ಇಬ್ರೆ ಓಪನ್ ಆಗಿ ಹೇಳ್ತೀನಿ. ಯಾಕಂದ್ರೆ ನಂಗೆ ಚಿಕನ್ ಅಂದ್ರೆ ಇಷ್ಟ ಆಗ್ತಾ ಇರಲಿಲ್ಲ. ಅದು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೋ ತನಕ ನಮ್ಮದು ಲವ್ ಸ್ಟೋರಿನ, ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಅದ್ರ ಬಗ್ಗೆ ಮಾತಾಡಿದ್ದೀನಿ. ಬೇರೆ ಏನಾದರೂ ಡೌಟ್ ಇತ್ತು, ಬೇರೆ ಯಾವ್ದಾದ್ರು ಕ್ವಶನ್ ಆನ್ಸರ್ ಇದ್ದರೆ ದಯವಿಟ್ಟು ನೀವು ಕೂಡ ಕೇಳ್ಬೋದು, ಆನ್ಸರ್ ಮಾಡ್ತೀವಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಮಾತಾಡೋದು ತುಂಬ ಇದೆ, ಮಾತಾಡ್ತಾ ಇರ್ತೀವಿ. ದಯವಿಟ್ಟು ವೀಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಬೈ ಫ್ರೆಂಡ್ಸ್. ಬಾಯ್.